ಹೇಳಿ ಸರ್, ಬೆಳಿಗ್ಗೆ ಏನಾಯ್ತು ಹೇಳಿ. ಬೆಳಗ್ಗೆ ಯೇಸೂರು ಅನ್ನೋರು ನಮ್ಮ ಗ್ರಾಮದವರು, ಅವ್ರು ಫೋನ್ ಮಾಡಿ ಈ ಥರ ಏನೋ ಸ್ವಲ್ಪ ಏಟಾಗಿದೆ ಬಂದು ನೋಡಿ ಅಂದರು. ಯಾರಿಗೆ? ಈ ಸತ್ತೋದ ಅಜ್ಜನಿಗೆ. ನಾನು ಬಂದು ನೋಡೋತ್ತಿಗೆ ಡೆಡ್ ಆಗಿತ್ತು. ಮತ್ತು ಅವರು ಓನರಿಗೆ ಫೋನ್ ಮಾಡಿ, ಮಣಿಕಂಠ ಅಂತ ಇದ್ದಾರೆ ನನಗೆ ಸ್ನೇಹಿತ, ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ. ಇಮಿಡಿಯೇಟ್ಲಿ ಬಂದರು, ಪೊಲೀಸ್ಗೆ ಫೋನ್ ಮಾಡಿ ಕರೆಸಿ ಎಲ್ಲ ಮಾಜೂರು ಮಾಡ್ತಾಯಿದ್ರು ಪೊಲೀಸ್ಗಳು. ಹೆಂಗೆ ಡೆತ್ ಆಗಿದ್ರು? ಡೆತ್ ಹೆಂಗೆ ಮಾಡಿದ್ರು, ಒಳ್ಳೆ ಚೆನ್ನಾಗಿದ್ರು. ಅವರು ಪಕ್ಕದಿಂದ ನೀರು ಗಿರೆಲ್ಲ ಬಿಟ್ಟು ಕೊಟ್ಟಿದ್ರು, ಮಕ್ಕಳಿಗೆ ತಿಂಡಿ ತೊಗೊಂಡು ಕೊಡ್ತಾರೆ. ಒಳ್ಳೆ ಮುದುಕವಲ್ಲ, ನಾವು ನೋಡಿದ ಮಟ್ಟಿಗೆ ಒಳ್ಳೆ ಜನ ಅವರು. ಊರಿಗೆ ಗ್ರಾಮಸ್ಥರಿಂದ ಅಂಗಡಿಯಿಂದ ಹಿಡಿದು ಎಲ್ಲರ ಹತ್ರನೂ ಒಳ್ಳೆ ನಡಿಗೆಯಿಂದ ಅವ ಅಮ್ಮ ಅಕ್ಕ ಅಣ್ಣ ಅಂತ ಕರ್ಕೊಂಡು ಎಲ್ಲರ ಹತ್ರ ಒಳ್ಳೆ ಇದಿತ್ತು, ಬಾಂಧವ್ಯ ಇತ್ತು. ಇವರು ಚೆನ್ನಾಗಿ ಮಾಡಿ ಬರ್ತಾಯಿದ್ರು, ಹೋಗ್ತಾಯಿದ್ರು. ಏನಾಗಿದೆ ಗೊತ್ತಿಲ್ಲ. ರಾತ್ರಿ ಬೆಳಗ್ಗೆ ನೋಡೋತ್ತಿಗೆ 8 ಗಂಟೆಗೆ ಡೆತ್ ಆಗಿತ್ತು. ಹೊಡೆದಾಕಿದ್ದಾರೆ ಅಂತ ಗೊತ್ತಾಯ್ತು. ಅವನೇ ಒಪ್ಕೊಂಡಿದ್ದಾನಂತೆ. ತೀರ್ಥಕುಮಾರ್ ಅಂತ, ತೀರ್ಥ, ಅಲ್ಲೇ ಮನೆ ಪಕ್ಕದಲ್ಲಿದೆ. ಅವನು ಹೊಡೆದಾಕಿದ್ದಾನಂತೆ. ಶುಂಠಿ ಹಾಕಿದ್ಯಾರಲ್ಲಿ? ಶುಂಠಿ ಮಣಿಕಂಠ ಅಂತ. ಒಬ್ಬರೇನ ಪಾರ್ಟ್ನರ್? ಪಾರ್ಟ್ನರ್ ಏನಿಲ್ಲ, ಪಾರ್ಟ್ನರ್ ನಾನು ಪಕ್ಕದಲ್ಲೇ ಹಾಕಿದ್ದೀನಿ. ಅದೇ ದಾರಿಯಲ್ಲಿಂದ ನಾನು ಹೋಗಬೇಕು. ನಾನು ಪ್ರತಿದಿನ ಬಂದು ಬೆಳಗ್ಗೆ ಸಂಜೆ ಹೋಗ್ತೀನಿ. ಇವತ್ತು ಬೆಳಗ್ಗೆ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಹೇಳಿದ್ಮೇಲೆ ಅವತ್ತು ಬಂದು ನೋಡಿದೆ ಡೆತ್ ಆಗಿತ್ತು. ಹಾಗೆ ಫೋನ್ ಮಾಡಿ ಮಣಿಕಂಠವ್ರಿಗೆ ಹೇಳಿದೆ. ಮಣಿಕಂಠವ್ರು ಬಂದು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಬಂದು ಎಲ್ಲ ಮಾಜೂರು ಮಾಡ್ತಾಯಿದ್ದಾರೆ. ಪೊಲೀಸ್ಗೆಲ್ಲ ಬಂದಿದ್ದಾರೆ. ತೀರ್ಥ ಮತ್ತು ಅವನಿಗೆ ಹೆಂಡತಿ ಅವರು ಹೆಂಗಿದ್ರು ಅವರಿಬ್ಬರು? ಅವರು ಡೈಲಿ ಜಗಳ ಆಡ್ತಿದ್ರು. ಅದು ಮಾಮೂಲಿ, ಪ್ರತಿದಿನ ನಡೀತಾ ಇತ್ತು. ಬೆಳಗ್ಗೆ ಬರೋದು ಚೆನ್ನಾಗಿರ್ತಿದ್ರು, ರಾತ್ರಿ ಇಡೀ ಜಗಳ ಆಡ್ತಿದ್ರು. ಇದು ಮಾಮೂಲಿ 2-3 ದಿನ. ನಾನು ಸುಮಾರು ಮಟ್ಟಿಗೆ ಒಂದು 10 ದಿನದಿಂದ ನೋಡ್ತಾ 10-15 ದಿನದಿಂದ ಇದೇ ಒಂದು ವಾರಕ್ಕೆ ಒಂದು ಸರಿ ಜಗಳ ಆಡಿ ಇರ್ತಾರೆ. ನಾನು ಸಮಾಧಾನ ಮಾಡಿ ಹೋಗ್ತಿದ್ದೆ. ನಿನ್ನೆ ಬರಲಿಲ್ಲ ನಾನು. ಅದು ಏನಾಯಿತು ಗೊತ್ತಿಲ್ಲ. ಬೆಳಗ್ಗೆ ಬಂದು ನೋಡೋದಕ್ಕೆ ಡೆತ್ ಆಗಿತ್ತು ಅಷ್ಟೇ. ಕೇಸ್ ಏನಾಗಿತ್ತು ಮೊದಲು? ಇಲ್ಲಪ್ಪ, ಆ ಥರ ಏನಾಗಿಲ್ಲ. ಅವರು ಆ್ಯಕ್ಚುಲಿಗೆ ಏನಾಗಬೇಕು ಲೇಡಿ? ಅವ್ರಿಗೆ ಲೇಡಿ ಅವರು ಹೆಂಡತಿ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಬಂದು ಹೋಗ್ತಿದ್ದೆ, ಪ್ರತಿದಿನ ಬಂದು ಹೋಗ್ತಿದ್ದೆ. ಆದರೆ ಅವ್ರು ಗಂಡ ಅಂತ ತಿಳ್ಕೊಟ್ಟಿದ್ದೆ. ಏನೋ ಅವರು ಸಂಬಂಧಿ ಆಗ್ಬೇಕಂತೆ, ಸ್ವಂತ ಚಿಕ್ಕ ಮಕ್ಕಳಿಗೆ ಆಗ್ಬೇಕಂತ ಹೇಳ್ತಿದ್ದಾರೆ ಕೆಲವರು. ಒಂದು 2-3 ಮಕ್ಕಳು ಇದೆ. ಊರಲ್ಲಿ ತೀರ್ಥದ ಇದೆ ಇವರು ಬಸವನಲ್ಲಿ. ಮನೆ ಜಾಗ ಎಲ್ಲ ಅವರು ಅಮ್ಮನ ಹೆಸರಲ್ಲಿದೆ. ನಾನು ನೋಡಿ ಮಿಟ್ಟಿಗೆ ಒಂದು 4-5 ವರ್ಷದಿಂದ ಇಲ್ಲೇ ಇದ್ದಾನೆ. ಅಮ್ಮ ಅಪ್ಪ ಎಲ್ಲ ಇದ್ದಾರೆ? ಅಮ್ಮ ಇದ್ದಾರೆ ಗೊತ್ತಾ, ಅಪ್ಪ ಇರೋದು ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಶೇಖರ್. ಅಮ್ಮ ಎಲ್ಲಿರೋದು?